ಮೂವಿಯ ಫಸ್ಟ್ ಸೀನ್ ಈಗ ಆ ಯಕ್ಷಗಾನದ ಒಂದು ಆಟ ಬಯಲಾಟ ಏನ್ ನಡೀತಾ ಇರುತ್ತಲ್ಲ ಅದರಲ್ಲಿ ಆ ಪಾತ್ರ ಪಿಡಿನೇ ಮಾಡಿದ್ರ ವೇಷ ಹಾಕಿರೋದು ಅದೆಲ್ಲೂ ಕಂಪ್ಲೀಟ್ ಅವರನ್ನ ಎಷ್ಟು ದಿನ ಶೂಟ್ ಮಾಡಿದ್ರಿ ಹೇಗೆ ಅದಕ್ಕೆ ಪ್ರಿಪರೇಷನ್ಸ್ 4-5 ಡೇಸ್ ಶೂಟಿಂಗ್ ಮಾಡಿದ್ವಿ. ಅವರು ಆ ಹುಡುಗರು ಯಾರಾದ್ರೂ ಯಕ್ಷಗಾನ ಸೆಟಪ್ ಎಲ್ಲ ಮಾಡಿದಾರಲ್ಲ ನನ್ನ ರಿಲೇಟಿವ್ ಅವನು, ದೇ ಆಲ್ ಮೈ ರಿಲೇಟಿವ್ಸ್. ಸೊ ಅವರು ನಮ್ಮ ಊರವರು, ಯಕ್ಷಗಾನದವರು, ಭಾಗವತರು, ಪಲ್ಲವ ಹೆರಿಂಜಾಲು. ಅವನು ಅವ್ನು ಚಿಕ್ಕ ವಯಸ್ಸಿಂದನೂ ಯಕ್ಷಗಾನದಲ್ಲೇ ಇರೋನು. ಸೊ ಅವ್ರನ್ನೇ ಕರ್ಕೊಂಬಂದು ಅವ್ರುಗಳೇ ಈ ಪಾತ್ರನ ಡಿಸೈನ್ ಮಾಡಬೇಕು, ಆ ಬಣ್ಣ ಹಾಗೇ ಇರಬೇಕು, ವೇಷ ಹಾಗೆ ಕಟ್ಟಬೇಕು, ಹೆಜ್ಜೆ ಹೀಗೆ ಇಡಬೇಕು, ಅದನ್ನೆಲ್ಲ ಒಂದು ಫುಲ್ ಫ್ಲೆಡ್ಜ್ ಟೀಮ್, ಒಂದು 15-20 ಮೆಂಬರ್ಸ್ ಆಫ್ ದ ಫುಲ್ ಫ್ಲೆಡ್ಜ್ ಯಕ್ಷಗಾನ ಟೀಮ್ ಅಲ್ಲಿದ್ದರು. 5 ದಿನ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಒಂದು ಮಹಿಷಾಸುರ ಒರಿಜಿನಲ್ ಯಕ್ಷಗಾನದಲ್ಲಿ ಮಹಿಷಾಸುರ ಬಂದಾಗ ಐ ಆಮ್ ಶೋರ್ ನೀವು ನೋಡಿರ್ತೀರಾ, ಅದೊಂದು ಬೇರೆದೇ ಒಂದು ವೈಬ್. ಅದನ್ನ ಆನ್ ಸ್ಕ್ರೀನ್ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ನಮ್ಗೊಂದು ಚಾಲೆಂಜಿಂಗ್ ಇತ್ತು. ಮಹಿಷಾಸುರ ಬರೋದು ಬೆಳಗಿನ ಜಾವ 12:30-1 ಗಂಟೆಗೆ ಜನರಲ್ ಆಗಿ ಯಕ್ಷಗಾನದಲ್ಲಿ ಮಹಿಷಾಸುರ ಬರ್ತಾರೆ. ಮಹಿಷಾಸುರ ಬರೋಷ್ಟೊತ್ತಿಗೆ ಎಲ್ರು ಒಂದ್ ಹಂತಕ್ಕೆ ನಿದ್ದೆ ಹೋಗ್ತಾ ಇರ್ತಾರೆ. ಮಹಿಷಾಸುರ ಬಂದ್ರೆ ಆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಎನರ್ಜಿ ಹೆಂಗ್ ಬರುತ್ತೆ ಅಂತಂದ್ರೆ ಎಲ್ಲ ಮತ್ತೆ ಎದ್ದು ಈಗ ಏನಾಗುತ್ತೆ ನೋಡೋಣ ಅಂತ ಕೂತ್ಕೋತಾರೆ. ಸೊ ಅದಾಗಬೇಕು ಅಂತ ಅನ್ನೋದು ಒಂದಿತ್ತು. ಆ ಎನರ್ಜಿ, ಆ ಮಹಿಷಾಸುರನ ಎಂಟ್ರಿಯ ಎನರ್ಜಿ ಆನ್ ಸ್ಕ್ರೀನ್ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಅನ್ನೋದು ಒಂದಿತ್ತು. ಲಕ್ಕಿಲಿ ಅದಾಯಿತು ಅಂತ ಅನ್ಕೋತೀನಿ. ಯಾಕಂದ್ರೆ ಥಿಯೇಟ್ರಲ್ಲಿ ನೋಡಿದಾಗ ಐ ಹ್ಯಾವ್ ಸೀನ್ ಪೀಪಲ್, ಬಿಕಾಸ್ ನಾವು ಪ್ರೀಮಿಯರಲ್ಲಿ ಇರ್ಬೋದು, ಥಿಯೇಟರ್ ವಿಸಿಟಲ್ಲಿ ಎಲ್ಲದು ಜನರ ಮುಖ ನೋಡಿದಾಗ ಆ ಎನರ್ಜಿ ಫೀಲ್ ಆಗ್ತಿತ್ತು ಅವ್ರಿಗೆ. ಮಹಿಷಾಸುರ ಈಗ ಬಂದ ನೋಡು ಅಂತ ಅನ್ನೋ ಥರ. ಐ ಥಿಂಕ್ ಇಟ್ಸ್ ಅ ಗುಡ್ ಸೈನ್ ಅಂತ. ಕರೆಕ್ಟ್. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಸ್ಮಾರ್ಟ್ನೆಸ್ ಇಡೀ ಸಿನಿಮಾದಲ್ಲಿ ಆ ಸ್ಕ್ರೀನ್ ಪ್ಲೇಗಳಲ್ಲಿ ಕಾಣಿಸ್ತಾ ಹೋಗುತ್ತೆ. ಡೈರೆಕ್ಟರ್ ಎಷ್ಟು ಸ್ಮಾರ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂತ. ಸ್ಟಾರ್ಟಿಂಗಲ್ಲಿ ನೀವು ತೋರಿಸುವಂಥ ಕೆಲವೊಂದಷ್ಟು ಸೀನ್ಗಳು, ಆ ಡೆಲಿವರಿ ಸೀನು, ಇನ್ನೊಂದು ಕಡೆ ಒಂದು ಫೈಟ್ ನಡೀತಾ ಇದೆ, ಯಾವುದೋ ಒಂದಷ್ಟು ಹೆಣಗಳು ಬಿದ್ದಿವೆ, ಅವೆಲ್ಲವೂ ಏನು ಅನ್ನೋದ್ರ ಬಗ್ಗೆ ಅಲ್ಲೆಲ್ಲೂ ಗುಟ್ ಬಿಟ್ಕೊಟ್ಟಿಲ್ಲ. ಸೊ ಕೊನೆಗೆ ಅದು ಕನೆಕ್ಟ್ ಆಗೋದು ಮತ್ತೊಂದು ಕಡೆ ಬಂದಾಗ ಎಸ್ ಹೂ ಇಸ್ ದಿಸ್ ಅನ್ನೋದು, ಯಾಕೆ ಆ ಸೀನ್ ಅವಾಗ ಬಂತು ಅನ್ನೋದು ಬೇರೆ ಕಡೆ ನೀವು ಅದನ್ನ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಐ ಥಿಂಕ್ ಶಾರ್ಟ್ ಬೈ ಶಾರ್ಟ್ ನೀವು ಮಾಡ್ಕೊಂಡು ಬಂದರೂ ಕೂಡ ಸೀನ್ ಬೈ ಸೀನ್ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟಿಚಿಂಗ್ ಇದೆಯಲ್ಲ ಅದು ಬಹಳ ಚಾಲೆಂಜಿಂಗ್ ಆಗಿರುತ್ತೆ. ನೀವು ಎಡಿಟಿಂಗ್ ಟೇಬಲ್ ಅಲ್ಲಿ ಕೂತಾಗ ಡೈರೆಕ್ಟರ್ಗೆ ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಇರುತ್ತೆ ಸಿನಿಮಾ, ಅಟ್ಲೀಸ್ಟ್ ಆಲ್ರೆಡಿ ನೀವು ಕನ್ಸ್ಯೂಮ್ ಮಾಡಿರ್ತೀರಿ, ನೋಡಿರ್ತೀರಿ ಸಿನಿಮಾ ನಿಮ್ಮ ಕಣ್ಗಳಲ್ಲಿ. ಬಟ್ ಆನ್ ದ ಎಡಿಟಿಂಗ್ ಟೇಬಲ್ ಕೂತ್ಕೊಂಡು ಅದನ್ನ ಸ್ಟಿಚ್ ಮಾಡೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ಚಾಲೆಂಜ್. ಸೊ ಅದನ್ನ ಹೇಗೆ ಈ ಸಿನಿಮಾದಲ್ಲಿ ತುಂಬಾ ರಶಸ್ ಇತ್ತು ಅಂತ ಅನ್ಕೋತೀನಿ. ಐ ಥಿಂಕ್ ಪ್ರತೀಕ್ ಡಿಡ್ ಅ ವಂಡರ್ಫುಲ್ ಜಾಬ್. ಸಿ ಹಿ ಆಲ್ರೆಡಿ ವೆರಿ ವೆಲ್ ನೋನ್ ಫಾರ್ ಇಂಟ್ರೆಸ್ಟಿಂಗ್ ಎಡಿಟ್. ಪ್ರತೀಕ್, ಚಾರ್ಲಿ, ಕಾಂತಾರ ಇರ್ಬೋದು, ಸರ್ಕಾರಿ, ಪ್ರತೀಕ್ ಇಸ್ ಅ ವಂಡರ್ಫುಲ್ ಎಡಿಟರ್. ಆ್ಯಂಡ್ ಹೀ ಈಸ್ ಲೈಕ್ ಸಂಬಡಿ, when we Pratik started the work, I had a strong belief that this man will take the film to the next, the next level. ಅದು every process ಅಲ್ಲಿ ಆಗ್ತಾ ಹೋಗಬೇಕು, ಪ್ರತಿ ಫಿಲ್ಮ್ಗೂ ಆಗ್ತಾ ಹೋಗಬೇಕು. and he did it. when we saw the final edit, like ಅಂದರೆ ಒಂದು ಆ ಡೈರೆಕ್ಟರ್ಗೆ ಅಥವಾ ಜೊತೆಗೆ ಆ ಪ್ರಾಸೆಸ್ಸಲ್ಲಿ ಇದ್ದವ್ರಿಗೇನೆ ಒಂದು ಫಿಲ್ಮ್ ಎಡಿಟಲ್ಲಿ ನೋಡಿದಾಗ ಒಂದು ಬೇರೆದೇ ಒಂದು ಫೀಲ್ ಕೊಡುತ್ತೆ ಅಂತಂದರೆ ದೆನ್ ಇಟ್ ಇಸ್ ರೈಟ್ ಅಂತಲ್ಲ. So he did that job and he took some good time and he edited it and he took the whole film to a different level with the emotional driving force ಇರ್ಬೋದು, ಅದ್ರ ಒಳಗಡೆ ಆ ಕನೆಕ್ಟ್ಗಳನ್ನು ಪ್ರಾಪರ್ ಆಗಿ ಪ್ಲೇಸ್ ಮಾಡೋದ್ ಮುಖಾಂತರ ಇರ್ಬೋದು. ಸೊ ಐ ಥಿಂಕ್ he did a wonderful job. And ಮಹಾವೀರ ಸಿನಿಮಾ ಸ್ಟಾರ್ಟ್ ಆದಾಗ್ಲಿಂದ ಐ ಥಿಂಕ್ ಜನ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಆಸ್ ಎ ವೀವರ್ ನಾನು ಕುತ್ಕೊಂಡು ನೋಡುವಾಗ ಕಾಯ್ತಾ ಇದ್ದಂತಹ ಒಂದು ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಮಹಾವೀರ ಯಾವಾಗ ಬರ್ತಾನೆ ಅಂತೇಳಿ. ಸೊ ಹೇಗೆ ಬರ್ತಾನೆ ಅಂತೇಳಿ, ಯಾವ ಥರದಲ್ಲಿ ಒಂದು ಮೈಂಡಲ್ಲಿ ಇರುತ್ತೆ, ಕ್ಯಾಮಿಯೋ ಅಂತ ಇದ್ದಾಗ ಹಾಗೆ ಬಂದು ಹೀಗೆ ಹೋಗ್ಬೋದು ಅಥವಾ ಅವಾಗ ಬರ್ಬೋದು ಅಂತೇಳಿ. ಬಟ್ ಮಹಾವೀರನ ಕ್ಯಾರೆಕ್ಟರ್ ಆ ಲೆಂತ್ ಅಥವಾ ನೀವು ಅದನ್ನು ತಗೊಂಡು ಹೋಗಿರೋದು, ಕ್ಯಾರಿ ಮಾಡಿರೋ ರೀತಿ, ಆ್ಯಂಡ್ ಮಹಾವೀರ ಆಲ್ಸೋ ರಾಜ್ಬಿ ಶೆಟ್ಟಿ ಅದನ್ನು ಆ ಪಾತ್ರ ಕ್ಯಾರಿ ಮಾಡಿರುವಂಥ ರೀತಿ ಎಕ್ಸ್ಟ್ರಾರ್ಡಿನರಿ. ಅಫ್ಕೋರ್ಸ್ ಹೇಗೆ ನಮಗೆ ಮಹಾಬಲ ಇಂಪಾರ್ಟೆಂಟ್ ಆಗ್ತಾನೋ ಸಿನಿಮಾಗೆ, ಮಹಾವೀರ ಆಲ್ಸೋ ಸೇಮ್ ಲೆವೆಲಲ್ಲಿ ನಿಂತ್ಕೋತಾನೆ ಸಿನಿಮಾದಲ್ಲಿ. ಐ ಥಿಂಕ್ ನಿಮಗೆ ಕೋಸ್ಟಲ್ ಸೈಡ್ ಆಫ್ ಕರ್ನಾಟಕದಲ್ಲಿ ನಿಮಗೆ ಪ್ರತಿದಿನವೂ ಒಬ್ಬೊಬ್ಬರು ಮಹಾವೀರ ಸಿಗ್ತಾ ಹೋಗ್ತಾರೆ. ಅಂದರೆ ಯಾರು ಅವರ ವೃತ್ತಿಯಲ್ಲಿ, ಅವರ ಫೀಲ್ಡಲ್ಲಿ ಎಕ್ಸ್ಟ್ರೀಮ್ಲಿ ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ ಇರ್ತಾರೆ. ನಿಮ್ಗೆ ಆಚೆ ಬಂದಾಗ ಒಂದು ನಾರ್ಮಲ್ ಸಾಮಾನ್ಯ ವ್ಯಕ್ತಿಯಾಗಿ ಕಾಣಿಸ್ತಾರೆ. ನಿಮ್ಗೆ ಇವಾಗ ಕಂಬಳ ಓಡಿಸೋರಲ್ಲೂ ನಿಮಗೆ ದೇರ್ ಆರ್ ಸೋ ಮೆನಿ ಮಹಾವೀರಾಸ್, ದೇರ್ ಆರ್ ಸೋ ಮೆನಿ ಬಿಗ್ ನೇಮ್ಸ್, ಇಂಟ್ರೆಸ್ಟಿಂಗ್ ಪೀಪಲ್. ನಿಮಗೆ ಈ ವ್ಯಕ್ತಿ ಕಂಬಳ ಈಗ ಓಡಿಸ್ತಾ ಇದ್ದ, ನೆಕ್ಸ್ಟ್ ಓಡಿಸೋರು ಇವರು ಅಂತ ಒಂದು ಹೆಸರು ಅನೌನ್ಸ್ ಆದರೆ ಅಲ್ಲಿರೋ ಅಷ್ಟೂ ಜನ ಸುತ್ಕೊಂಡಿದ್ದವರೆಲ್ಲ ಬಂದು ನಿಂತ್ಕೊಬಿಡ್ತಾರೆ ಜಸ್ಟ್ ಟು ವಾಚ್ ದಟ್ ರೇಸ್. ನಿಮ್ಗೆ 10-12 ಸೆಕೆಂಡ್ ಆ ವ್ಯಕ್ತಿ ಒಬ್ಬ ಸೂಪರ್ ಸ್ಟಾರ್ ಹಂಗೆ ಓಡೋದು ನಿಮ್ಗೆ ಕಾಣಿಸುತ್ತೆ. ದೆನ್ ಈ ಬಿಕಮ್ಸ್ ಅ ನಾರ್ಮಲ್ ಪರ್ಸನ್.
ಕರೆಕ್ಟ್. ಸೊ ಆ ಥರದ್ದೊಂದು ಐಡಿಯಾ ಇದ್ರ ಹಿಂದೆ ಇದ್ದಿದ್ದು ಅಂದ್ರೆ ದಟ್ ಇಸ್ ಹೌ ಮಹಾವೀರ ಶುಡ್ ಲುಕ್ ಲೈಕ್. ಅಂದ್ರೆ ಅವನ ಫೀಲ್ಡಲ್ಲಿ ಅವನ್ನ ಮೀರ್ಸೋರೇ ಇಲ್ಲ. ಅದ್ ಬಿಟ್ರೆ ಅವನೊಬ್ಬ ನಾರ್ಮಲ್ ಮನುಷ್ಯ. ಅವನು ಕೋಣ ಹೊಡ್ಕೊಂಡು ಹೋಗ್ತಾ ಕಾಣಿಸ್ತಾನೆ ನಿಮಗೆ, ನಾರ್ಮಲ್ ಆಗಿರ್ತಾನೆ. ಹಿ ಡೋಂಟ್ ಕ್ಯಾರಿ ಎನಿ ಆಫ್ ಹಿಸ್ ಬ್ಯಾಗೇಜಸ್. ಸೊ ಆ ಕ್ಯಾರೆಕ್ಟರ್ ಐಡಿಯಾನು ಹಾಗೆ ಇತ್ತು. ಆ್ಯಂಡ್ ವೆನ್ ಶೆಟ್ರು ಕೇಮ್ ಆನ್ ಬೋರ್ಡ್ ಆ್ಯಂಡ್ ಹಿಸ್ ಪ್ರಿಪ್ರೇಷನ್, ನೀವು ನಂಬಲ್ಲ, ಒಂದು ಶೂಟಿಂಗ್ ಒಂದು 23 ದಿನ ಇತ್ತು. ಹಿ ಸ್ಟಾರ್ಟೆಡ್ ರನ್ನಿಂಗ್. ದ ಮೂಮೆಂಟ್ ಹಿ ಸೆಡ್ ಓಕೆ, ಹಿ ಸ್ಟಾರ್ಟೆಡ್ ರನ್ನಿಂಗ್. ಏನೋ ಹಿಸ್ ಲೈಕ್ ಹಿಂಗೆ ಓಡಿದ್ರೆ ಚೆನ್ನಾಗಿರುತ್ತಲ್ಲ, ಹಿಂಗೆ ಈ ಪೋಸ್ಚರ್ ಇದ್ರೆ ಚೆನ್ನಾಗಿರುತ್ತಲ್ಲ. ದ ರನ್ನಿಂಗ್, ಐ ಸ್ಟಿಲ್ ಹ್ಯಾವ್ ದ ವಿಡಿಯೋಸ್ ಆಫ್ ಹಿಸ್ ಎವ್ರಿ ಡೇ ಪ್ರಾಸೆಸ್. ಅವರು ಮಂಗಳೂರು ಬೀಚಲ್ಲಿ ಅಂತ ಅನ್ಸುತ್ತೆ, ಫಸ್ಟ್ ಡೇ ಇವತ್ತು ಓಕೆ ಅಂತಂದ್ರು, ದೆನ್ ಟು ನೈಟ್ ಹಿ ಟ್ರಾವೆಲ್ ಟು ಮ್ಯಾಂಗ್ಳೂರ್ ಆ್ಯಂಡ್ ಹಿ ಸ್ಟಾರ್ಟೆಡ್ ರನ್ನಿಂಗ್. ಹಿ ಜಸ್ಟ್ ಸ್ಟಾರ್ಟೆಡ್ ರನ್ನಿಂಗ್. ಇಮ್ಯಾಜಿನ್ ಹೌ ಹ್ಯಾಪಿ you feel as a filmmaker. ಹೌದಲ್ವಾ, ನಿಜ. The involvement, involvement for the character. Correct. ಆಮೇಲೆ ಪ್ರತಿ ಪಾತ್ರಕ್ಕೂ ಆ ಥರದ್ದು ಒಂದು ಎಕ್ಸ್ಟ್ರಾ ಎಫರ್ಟ್ ಬೇಕು. that's how the character becomes most lovable. ನಿಮ್ಗೆ ಮಹಾವೀರ ಅನ್ನೋದು ನೋಡಿದಾಗ, ಆಮೇಲೆ ಆ ಪಾತ್ರ ನೋಡಿ ನಮ್ಮ ಕಮರ್ಷಿಯಲ್ ಫಿಲ್ಮ್ ಪ್ಯಾಟರ್ನ್ಗೆ ಬೇಕಾಗುವಂಥದ್ದು ಏನೂ ಮಾಡಲ್ಲ. ಅವನು ಹಾರ್ಕೊಂಡು ಎಂಟ್ರಿ ಆಗಲ್ಲ, ಅವನು ಸೂಪರ್ ನ್ಯಾಚುರಲ್ ಸಿಂಪ್ಟಮ್ಸ್ ಅವನಿಗಿಲ್ಲ. ಈಸ್ ಅ ವೆರಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಸ್ಟಿಲ್ you will fall in love with the character. Correct. Because of the effort behind it. ನಿಜ. ಸೊ ಅದು ಶೆಟ್ರ್ ಮಾಡಿದ್ರು. ಅವ್ರು ಬಂದಾಗಲೇ ಒಂದು ಎನರ್ಜಿ ಜೊತೆ ಬಂದರು. ಆ್ಯಂಡ್ ಈಸ್ ಲೈಕ್ ಹಿಂಗೆ ಮಾಡೋಣ. ಆಮೇಲೆ ನೀವು ಓಡೋದಂತೂ ಇಟ್ ಇಸ್ ಲೈಕ್ ಅನ್ಬಿಲೀವೇಬಲ್. ಆ್ಯಂಡ್ ಹ್ಯಾಂಡ್ಲಿಂಗ್ ದ ಆ್ಯನಿಮಲ್ ಇಟ್ ಇಸ್ ಅನದರ್ ಬಿಗ್ಗೆಸ್ಟ್ ಟಾಸ್ಕ್. ಖಂಡಿತ. ನಿಮ್ಗೊಂದು ಕೋಣನೇ, ಒಂದು ಕೋಣ ಅಲ್ಲ, ಒಂದು ನಾಯಿ, ಒಂದು ಬೆಕ್ಕೆ ಮಾತು ಕೇಳಲ್ಲ. ಇನ್ನು ದೋಸ್ 2 big buffaloes ಆ್ಯಂಡ್ ಶೂಟಿಂಗ್ ವಿತ್ ದೆಮ್, ಇಟ್ ಇಸ್ ಇಂಪಾಸಿಬಲ್ ಟಾಸ್ಕ್. ಐ ವುಡ್ ಟೆಲ್, ಬೇರೆ ಯಾರೇ ಇದ್ದಿದ್ರು ಅದು ಅಚೀವ್ ಮಾಡೋಕೆ ಆಗ್ತಿರ್ಲಿಲ್ಲ. ಅದನ್ನ ಆನ್ ಸ್ಕ್ರೀನ್ ಅಷ್ಟು ಚೆನ್ನಾಗಿ ಎಫೆಕ್ಟಿವ್ ಆಗಿ ತೋರ್ಸೋಕೆ ಆಗ್ತಿರಲಿಲ್ಲ ಅಂತ ಅನ್ಸುತ್ತೆ. ನಿಜ.